ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಒಂದು ಹೈಕೋರ್ಟ್ ಕಾಪಿ, ಅದನ್ನು ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಷನ್ ಆಗುತ್ತೋ ಇಲ್ವೋ ಅಂತ. ನಾಟ್ ಓನ್ಲಿ ಟೀಚರ್ ಇಕ್ವಿಪ್ಮೆಂಟ್, ಇಲ್ಲಿ 56,000 ಆಫ್ ರಿಕ್ರೂಟ್ಮೆಂಟನ್ನು ನಾವು ಕಾಲ್ ಮಾಡ್ತೀವಿ ಅಂತ ಏನು ಹೇಳಿದ್ರು, ದಟ್ ಈಸ್ 1 ಮಂತ್ ಬ್ಯಾಕ್. ಆಲ್ರೆಡಿ 1 ಮಂತ್ ಕ್ರಾಸ್ ಆಗಿಬಿಟ್ಟಿದೆ. ಇನ್ನು ಬೈ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಈಗ ಕೋಡ್ ಆಫ್ ಕಂಡಕ್ಟ್ ಈಸ್ ಗೋಯಿಂಗ ನಡೀತಾ ಇದೆ. ಹಾಗಾಗಿ ನಿಮಗೆ ಗೊತ್ತು ಈ ಮೂಮೆಂಟಲ್ಲಿ ಯಾರು ಯಾವೆಲ್ಲ ವಿಷಯಕ್ಕೆ ಚುನಾವಣೆಯ ಕಾವು ಇಲ್ಲಿ ಏರ್ತಾ ಇರೋದ್ರಿಂದ ಬೇರೆ ಯಾವುದ್ರ ಬಗ್ಗೆನೂ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಡೆ ಏನಾಗ್ತಾ ಇದೆ, ಆ್ಯಕ್ಚುಲಾಗಿ ಏಪ್ರಿಲ್ 1ನೇ ತಾರೀಕು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಿಯರಿಂಗ್ ಡೇಟನ್ನು ಅವರು ಮುಂಚೆ ಕೊಟ್ಟಿದ್ದರು. ಬಟ್ ಏನಾಯಿತು 1ನೇ ತಾರೀಕಲ್ಲಿ ಅದು ಪ್ರಾಬ್ಲಮ್ಮು. ಸ್ಟೇಟ್ ಗೌರ್ಮೆಂಟ್ನ ಒಬ್ಬರು ಅಡ್ವೊಕೇಟ್ ಜನರಲ್ ಅಂತಕ್ಕಂಥವ್ರು ಆ್ಯಕ್ಚುಲಾಗಿ ಅವತ್ತು ಅಟೆಂಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂಥ ವಾದವೇದಗಳನ್ನು ಅವ್ರು ಮಂಡಿಸಬೇಕಿತ್ತು, ಅಥವಾ ಏನು ಪ್ರೂಫ್ ಇದೆ ಅವ್ರ ಹತ್ರ ಅದನ್ನು ಸಬ್ಮಿಟ್ ಮಾಡಬೇಕಿತ್ತು. ಕೋರ್ಟಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಅವರು ಗೈರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿ ಮತ್ತೊಂದು ಸಲ ಏನಾಗಿದೆ, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 15ನೇ ತಾರೀಕು ಅದು ನಿಮಗೆ ಮುಂದೆ ಹೋಗಿದೆ. ಅಂದರೆ 15/6/2026, 1/4/2026 ಹಿಯರಿಂಗ್ ಡೇಟ್ ಇತ್ತು. ಅವರು ಯಾವಾಗ ಅಬ್ಸೆಂಟ್ ಆದರೂ ಗೈರಾದರು ಅವತ್ತು ಅಟೆಂಡ್ ಆಗಲಿಕ್ಕೆ. ಬಟ್ ಅದು ಮತ್ತೇನು ಮಾಡಿದೆ ಕೋರ್ಟಿಗೆ 15/6/2026, ಅಂದರೆ ನೆಕ್ಸ್ಟ್ 2 ಮಂತ್ಸು, ಇನ್ನೂ 2 ತಿಂಗಳು ಅದು ಮುಂದೆ ಹೋಗಿದೆ. ಇವೆಲ್ಲವನ್ನು ನೋಡಿದಾಗ ಏನಾಗುತ್ತೆ ನೋಡಿ, ನಾನು ಒಂದು ಹೇಳುವಂಥದ್ದು, ಸರ್ಕಾರಗಳು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆ ಕೇಸಸ್ಸನ್ನು ಏನಾಗಿದೆ ಇಶ್ಯೂಸು ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬಹಳ ಬೇಗ ಇತ್ಯರ್ಥಪಡಿಸಲಿಕ್ಕೆ ಎಲ್ಲ ಸಾಧ್ಯತೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸರ್ಕಾರಗಳು ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ರಿಕ್ರೂಟ್ಮೆಂಟ್ ಮಾಡಿ ಪ್ರೊಸೀಜರ್ ಬೇಗ ಮಾಡ್ತು ಅಂತಂದರೆ ಸಂಬಳ ಕೊಡಲಿಕ್ಕಾಗಲ್ಲ, ಅದಕ್ಕೆ ಪ್ರತ್ಯೇಕವಾದ ಎಕ್ಸ್ಪೆಂಡಿಚರ್ಸ್ ಇದೆ. ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನು ಅವ್ರು ಬೇಗ ರೀಚ್ ಮಾಡಲಿಕ್ಕಾಗಲ್ಲ ಜನರಿಗೆ. ಆಮೇಲೆ ಅವರು ಅಧಿಕಾರವನ್ನು ಹಿಡಲಿಕ್ಕೆ ಏನೆಲ್ಲ ಪ್ಲ್ಯಾನ್ಸನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಸ್ಟೇಟಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸ್ಕೀಮ್ಸು, ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ತಿರೋದು. ಮೇಯ್ನ್ಲಿ ಫೋಕಸ್ ಇರುವಂಥದ್ದು 100% ಅದ್ರ ಕಡೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಉದ್ದೇಶಗಳಿಗೆ ಅವರು ಸಮಯವನ್ನು ವಿನಿಯೋಗ ಮಾಡ್ತಾ ಇಲ್ಲ. ಇದರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು 2 ಮಂತ್ಸ್ ಮುಂದೆ ಹೋಗಿದೆ, ಆವಾಗಲೂ ಬರಲ್ಲ ಅಂದರೆ ಅದ್ರ ಕತೆ ಏನಾಗುತ್ತೆ. 30 ದಿನದಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದಂಥ ರಾಜ್ಯ ಸರ್ಕಾರದ ಒಂದು ಮಾತನ್ನು ತುಂಬ ಜನ ಹೇಳಿದರೆ. ಅವರ ಲೀಗಲ್ ಮಿನಿಸ್ಟರ್ ಆದಿಯಾಗಿ ಅಪ್ ಟು CM ತನಕ ಹೇಳಿದ್ದಾರೆ, ಈಗ ನಾವು ವಿತಿನ್ 30 ಡೇಸಲ್ಲಿ ಮಾಡಬೇಕಿತ್ತು, ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ 30 ದಿನ ಹೋಯ್ತು ಅಂತಂದಮೇಲೆ ಇನ್ನು ಬಿಲೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೆಂಗೆ ನಂಬಲಿಕ್ಕಾಗುತ್ತೆ ನೀವು, ಅಲ್ವಾ? ಮತ್ತು 2 ತಿಂಗಳು ಮುಂದೆ ನೆಕ್ಸ್ಟು 15ನೇ ತಾರೀಕು ಅವತ್ತು ಬರಲ್ಲ ಅಂತಂದರೆ ಏನಾಗುತ್ತೆ ಅಲ್ಲಿಗೆ ನಿಮಗೆ ಹೆಚ್ಚು ಕಡಿಮೆ ಹತ್ತತ್ರ ನಿಮಗೆ ಒಂದು 3 ಮಂತ್ಸ್ ಕ್ರಾಸ್ ಆಗಿಬಿಡುತ್ತೆ. 3 to 3.5 ಮಂತ್ ಕ್ರಾಸ್ ಆಗಿಬಿಡುತ್ತೆ ಅವರು ಹೇಳಿಕೆಯನ್ನು, ಸ್ಟೇಟ್ಮೆಂಟನ್ನು ಕೊಟ್ಟು ಅವತ್ತಿನ ದಿನದಲ್ಲಿ, ಆಯಿತಾ? ಇದು ಹೊಸದೇನಲ್ಲ ಇದು. ತುಂಬ ಜನ ಏನಾಗ್ಬಿಡುತ್ತೆ, ಅವತ್ತಿನ ಒಂದು ಮೊಮೆಂಟಲ್ಲಿ ಏನು ಒಂದು ಕಾವು ಎದ್ಬಿಟ್ಟಿತ್ತು, ಪ್ರತಿಭಟನೆ, ಹೋರಾಟ, ಸಮಥಿಂಗ್ ಇವೆಲ್ಲವೂ ಕೂಡ. ಹಾಗಾಗಿ ಸರ್ಕಾರಗಳು ಅದನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಲಿಕ್ಕೆ ಅಂತಕ್ಕಂಥ ಉದ್ದೇಶ. ಯಾಕೆಂದರೆ ಪ್ರೀಪ್ಲ್ಯಾಂಡ್ ಭಾಳ ಚೆನ್ನಾಗಿ, ರೂರಲ್ ಗೌರ್ಮೆಂಟೆಲ್ಲ ಹಾಗೆ ಅಲ್ವಾ? ಐ ಥಿಂಕ್ ಈ ರೂಲಿಂಗ್ ಮಾಡ್ತಿರತಕ್ಕಂಥ ಗೌರ್ಮೆಂಟ್ ಏನಾಗುತ್ತೆ, ಅವುಗಳೆಲ್ಲದರ ಉದ್ದೇಶ ಹಂಗಿರ್ತಿದೆ. ಬಟ್ ಇದು ತುಂಬ ಕಷ್ಟ ಈಗ. ಹಾಗಾಗಿ ಪಾಪ ಒಂದು ಎಜುಕೇಷನ್ ಮಾಡಿಕೊಂಡು ಒಂದು ಜಾಬ್ ಮಾಡಬೇಕು, ಸಿನ್ಸಿಯರಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳು, ಮನೆ ಮಠ ಬಿಟ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಬಂದು ಉಳ್ಕೊಂಡು ಓದ್ತಕ್ಕಂಥ ಅಭ್ಯರ್ಥಿಗಳ ಕನಸು ಇದರಿಂದ ಖಂಡಿತವಾಗ್ಲೂ ಭಗ್ನ ಆಗಿಬಿಡುತ್ತೆ. ಪಾಪ ಯಾರೋ ಕಮೆಂಟ್ ಮಾಡಿದರು, ಇವೆಲ್ಲ ತಲೆನೋವು ಬಿಟ್ಬಿಟ್ಟು ನಾನು ಒಂದು ಅಂಗಡಿ ಹಾಕ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಎಲ್ರಿಗೂ ಮಾತು ಹೇಳಲಿಕ್ಕಾಗಲ್ಲ. ದ ರೀಸನ್ ಬಿಹೈಂಡ್ ಒಬ್ಬೊಬ್ಬರಿಗೆ ಒಂದೊಂಥರ ಆ್ಯಂಬಿಷನ್ಸ್ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಯೋಚನೆ ಮಾಡಬೇಕು, ನಿಮ್ಮ ಏಜ್ ಕೂಡ ಹೋಗ್ತಾ ಇರ್ತಿದೆ, ಅದು ಹಿಂದೆ ಹೋಗಲ್ಲ ಏಜು, ಗೊತ್ತಿರಲಿ. ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ ಅಂತಾರೆ, ಸಮಯ ಮತ್ತು ಒಲೆ ಯಾರಿಗೂ ಕಾಯಲ್ಲ ಅಂತ. ಹಾಗೆ ವಯಸ್ಸು ಕೂಡ ಹಾಗೆ, ಅದು ಇದ್ದಲ್ಲೇ ಇರಲ್ಲ ಅದು, ಅಲ್ವಾ? ಹಾಗಾಗಿ ನಿಮ್ಮ ಪ್ರೆಸಿಯಸ್ ಟೈಮನ್ನು ನೀವು ಕಳ್ಕೊಳ್ತಾ ಹೋಗ್ತಾ ಇರ್ತೀರ. ಇಲ್ಲಿ ಇವೆಲ್ಲ ನೋಡಿಬಿಟ್ರೆ ನಮ್ಮನ್ನು ನಾವು ಬಿಲೀವ್ ಮಾಡಬೇಕು, ಯಾವುದನ್ನು ಬಿಲೀವ್ ಮಾಡೋದು ಅಂತ ಅನಿಸ್ಬಿಡುತ್ತೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಕಿಲ್ ಇರ್ತಿದೆ, ಒಂದೊಂದು ಪ್ಯಾಷನ್ ಇರುತ್ತೆ. ನಿಮಗೆ ಏನು ಒಂದು ಸ್ಟ್ರೆಂತ್ ಇದೆ, ನಿಮಗೇನು ಎಬಿಲಿಟಿ ಇದೆ, ಅದ್ರ ಮುಖಾಂತರ ಒಂಚೂರು ಲೈಫನ್ನು ಬಿಲ್ಡ್ ಮಾಡಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡಿ ನೀವು ಸಾಧ್ಯ ಆದರೆ. ನನ್ನ ಪ್ರಕಾರ ಅದೊಂದೇ ನಿಮ್ಮನ್ನು ಕಾಪಾಡೋದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅಫ್ಕೋರ್ಸ್ ಒಂದು ಟೈಮ್ ಹಾಕ್ಕೊಂಡು ಓದಿ ಬೇಡ ಅಂತಲ್ಲ, ಅದಕ್ಕೂ ಮೀರಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು ಅಂತಂದರೆ ನೀವೇನಾದರೂ ನಿಮ್ಮ ಸ್ಕಿಲ್ಲನ್ನು ಬೇಸಾಗಿಟ್ಕೊಂಡು ಅಥವಾ ನಿಮ್ಮ ಸ್ಟ್ರೆಂತನ್ನು, ನಿಮಗೇನು ಎಬಿಲಿಟಿ ಇದೆ ಅದನ್ನು ನೋಡಿಕೊಂಡು ನೀವು ಅರ್ನಿಂಗ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಐ ಥಿಂಕ್ ನಾನು ಮುಂಚೆನೂ ಹೇಳಿದ್ದೆ, ತುಂಬ ಎಕನಾಮಿಕ್ ಕಂಡೀಷನ್ಸ್ ತುಂಬ ಚೆನ್ನಾಗಿರೋರಿಗೆ ತಲೆಗೆಡಿಸ್ಕೊಳ್ಳಲ್ಲ ಅವರು, ಆಯಿತಾ? ಏಕೆಂದರೆ ಅವ್ರಿಗೆ ಇನ್ಕಮ್ ಸೋರ್ಸ್ ತುಂಬ ಚೆನ್ನಾಗಿರ್ತದೆ, ಅವರು ಓದ್ಕೊಂಡ್ರೂ ನಡೀತಿದೆ, ಓದಿದ್ರು ನಡೀತಿದೆ. ತುಂಬ ಜನ ಒಂದನ್ನೇ ನಂಬ್ಕೊಂಡು ಕೂತ್ಕೋತು ಅಂತಂದರೆ ನಿಮ್ಮ ಎಕನಾಮಿಕ್ ಕಂಡೀಷನ್ಸ್ ಅಂತೂ ತುಂಬ ಕೆಳಮಟ್ಟಕ್ಕೆ ಹೋಗುತ್ತೆ. ಇನ್ನೂ ತುಂಬ ಅದನ್ನು ನೀವು ಊಹೆ ಮಾಡ್ಕೊಳ್ಳಿಕ್ಕೂ ಆಗೋಲ್ಲ. ಅಂಥ ಸಿಚುವೇಷನ್ಗೆ ತಲುಪೋದು ಸಮ್ಟೈಮ್ಸು. ಹಾಗಾಗಿ ನೋಡಿ, ಯೋಚನೆ ಮಾಡಿ, ಆಯಿತಾ? ಯಾಕೆಂದರೆ ನಾವು ರೀಡಿಂಗನ್ನು ಬಿಟ್ಬಿಟ್ಟು ಟೀಚರ್ ರಿಕ್ರೂಟ್ಮೆಂಟಿಗೆ ನೀವು ವೆಯ್ಟ್ ಮಾಡೋದು ಬಿಟ್ಬಿಟ್ಟು ಬೇರೆ ಏನು ಮಾಡಿ ಅಂತ ನಾನು ಹೇಳಲಿಕ್ಕಾಗಲ್ಲ. ನಾನು ಯಾಕೆ ಮತ್ತೊಂದು
ವೇನಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ. ಸೊ ದಯವಿಟ್ಟು ನೀವೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಇದೆಯಲ್ಲ ಇಲ್ಲಿ, ಸೊ ಚೀಫ್ ಜಸ್ಟಿಸ್ CM ಪೂರ್ಣಚಂದ್ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಾಗಿ ಡೈಲಿ ಸ್ಟೇಟಸ್ ಇದು 1ನೇ ತಾರೀಕು ಇರಬೇಕಿತ್ತು. ದ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಮಧು BN ಅಂತ ಅಂದ್ಬಿಟ್ಟು ಬರಲಿಲ್ಲ. ಅದು ಮತ್ತೆ ಅರ್ಜೆಂಟ್ ಆಗ್ಬಿಡ್ತಿದೆ ಈಗ 15ನೇ ತಾರೀಕು 6ನೇ ತಿಂಗಳಿಗೆ ಅದನ್ನು. ಹಾಗಾಗಿ ಸೊ ಭಾಳ ಕಷ್ಟ. ನನ್ನ ಪ್ರಕಾರ ಇವೆಲ್ಲ ನೋಡೋದು ಬೇಕು ಅಂತಾನೆ, ಬೇಕಾಬಿಟ್ಟಿಯಾಗಿ ಬೇಕು ಅಂತಾನೆ ಸ್ಟೇಟ್ ಗೌರ್ಮೆಂಟ್ ಅಡ್ವೊಕೇಟ್ಸ್ ಎಲ್ಲ ಅಲ್ಲಿ ಅಬ್ಸೆಂಟ್ ಆಗ್ತಾ ಇರುವಂಥದ್ದು. ಅಂದರೆ ಕಾಲಹರಣ ಮಾಡಬೇಕು, ಮುಂದಕ್ಕೆ ತಳ್ಳಬೇಕು. ಸೊ ಕೇಳಿದ್ರೆ ಏನಾಗುತ್ತೆ, ಅದು ಇಶ್ಯೂಸ್ ಇದೆ, ಅದು ಮತ್ತೆ ಅರ್ಜೆಂಟ್ ಆಗಿದೆ ಅಂತ ಹೇಳಬೇಕಲ್ಲ ಮೀಡಿಯಾದ ಮುಂದೆ, ಅದೊಂದು ಇಶ್ಯೂ ಕ್ಲಿಯರ್ ಆಗಬೇಕು ಅಂತ ಅಂದ್ಬಿಟ್ಟು. ಎಲ್ಲವನ್ನೂ ಹೇಳಾಯಿತು, ಈಗ ಕೇಳಿದ್ರೆ ಅದೊಂದು ಇಶ್ಯೂ ಇದೆ ಇಂಟರ್ನಲ್ ರಿಸರ್ವೇಷನ್ಸ್, ಅದು ಕ್ಲಿಯರ್ ಆಗಬೇಕು. ಹಿಂಗೆ ಹೇಳಿ 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 ಏನಾಗುತ್ತೆ, ಅದು ಮುಂದೆ ಹೋಗುತ್ತೆ. ಇದು ನೋಟಿಫಿಕೇಷನ್ ಕತೆ ಏನಾಗುತ್ತೆ ಅಲ್ವಾ. ಹಾಗಾಗಿ ನೋ ಒನ್ ಕ್ಯಾನ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ಹಾಗಾಗಿ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಸ್ ಟು ಡೂ ಸಮಥಿಂಗ್ ಇನ್ ಅವರ್ ಲೈಫ್. ಸೊ ವಾಟ್ ಯು ಹ್ಯಾವ್ ಸ್ಕಿಲ್, ಸ್ಟ್ರೆಂತ್ ಆ್ಯಂಡ್ ಎಬಿಲಿಟಿ, ವಿ ಶುಡ್ ಗೋ ಥ್ರೂ ದಟ್. ಅದ್ರ ಮುಖಾಂತರವಾಗಿ ನಾವು ಹೋಗಬೇಕಾಗತ್ತೆ. ಹಾಗಾಗಿ ಇದನ್ನು ಹೇಳಬೇಕಿತ್ತು. ಹಾಗಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪೆಲ್ಲ ನಾನು ಶೇರ್ ಮಾಡಿದ್ದೆ. ಸೊ ವಾಹಿನಿಂದನೇ ಒಂದು ಸಲ ಹೇಳಿದ್ರೆ ಒಂಚೂರು ರೀಚ್ ಆಗುತ್ತೆ ಎಲ್ರಿಗೂ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಹೇಳಿದ್ದು. ನೋಡಿ ಯೋಚನೆ ಮಾಡಿ ಚೆನ್ನಾಗಿ. ಓದೋದನ್ನು ಬಿಡಿ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಹೋಗಲ್ಲ. ಅದು ಒಂದು ಅಂದರೆ ಅದಕ್ಕೆ ಅಂತ ಇಡೀ ದಿನ ಸ್ಪೆಂಡ್ ಮಾಡೋದು ಬೇಡ. ಏನಾದರೂ ಬೇರೆ ಮಾಡಲಿಕ್ಕೆ ಒಂಚೂರು ಪ್ರಯತ್ನ ಮಾಡಿ, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.